ಎಲ್ಲರ ನೆಚ್ಚಿನ ನಾಯಕರು ಆದಂತ ಸನ್ಮಾನ್ಯ ಡಾಕ್ಟರ್ ಸಿದ್ದರಾಮಯ್ಯನವರ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಬಂಧು ಭಗಿನಿಯರೇ, ಈ ಕಾರ್ಯಕ್ರಮಕ್ಕೆ ಬಹು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರತಕ್ಕಂಥ ಡಾಕ್ಟರ್ ಸಿದ್ದರಾಮಯ್ಯನವರ ಅಭಿಮಾನಿಗಳು ಹಾಗೂ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ಬಂಧುಗಳೇ, ತಮ್ಮಲ್ಲಿ ಮೊದಲನೇದಾಗಿ ಒಂದು ಮನವಿಯನ್ನ ಮಾಡಿಕೊಳ್ತೇನೆ. ಸನ್ಮಾನ್ಯ ದೊಡ್ಡಮೂರವರು ಈ ಜಿಲ್ಲೆಯಲ್ಲಿ ಆದರ್ಶಗಳನ್ನ ಎಲ್ಲಾ ಕಾಲಕ್ಕೂ ಬಿಟ್ಟು ಹೋಗಿರುವಂತವರು. ಅವರ ಆದರ್ಶಗಳನ್ನ, ಅವರ ಹಿನ್ನೆಲೆಯನ್ನ, ಇತಿಹಾಸವನ್ನ ತಿಳಿದ ರಾಜಕಾರಣ ಮಾಡೋದ್ರಿಂದ ಈಗ ಮೊನ್ನೆ ನಡೆದಂತ ಕೆರಗೋಡಲ್ಲಿ ಒಂದು ಘಟನೆ ಏನಿದೆ, ಆ ಘಟನೆಗಳಿಗೆ ಸಾಕ್ಷಿ ಆಗ್ತಾ ಇದ್ದೇವೆ. ಅದಕ್ಕೆ ಇತಿಹಾಸ ಇರುವಂತ ರಾಜಕಾರಣಿಗಳು ಈ ಜಿಲ್ಲೆಗೆ ಬೇಕು ಅಂತ ಹೇಳಿ ಅವರ ಅನುಯಾಯಿಗಳಾಗಿ ಬೆಳೆದಂತವರು ಸನ್ಮಾನ್ಯ ಅಶೋಕ್ ತಂದೆ ಎಸ್ ಟಿ ಜಯರಾಮಣ್ಣನವರು ಹಾಗೂ ನನ್ನ ಪೂಜ್ಯ ಅಣ್ಣ ಎನ್ ತಮ್ಮಣ್ಣನವರು ಇಬ್ಬರು ಕೂಡ ಶಾಸಕರಾಗಿದ್ದರು. ಅವರಿಗೆ ಆದರ್ಶಗಳಷ್ಟೇ ಬದುಕು. ತಮಗೆ ಗೊತ್ತಿರಬೇಕು, ಮಂಡ್ಯದಿಂದ ವಿಧಾನಸಭೆಗೆ ಹೋಗ್ತಾರೆ ಅಂತ ಹೇಳಿದ್ರೆ, ಮಂಡ್ಯದವರು ವಿಧಾನಸಭೆಗೆ ಮಾತಾಡ್ತಾರೆ ಅಂತ ಹೇಳಿದ್ರೆ, ಇಡೀ ರಾಜ್ಯದ 224 ಶಾಸಕರು ಕೂಡ ನಿಶ್ಶಬ್ದತೆಯಿಂದ ಕೇಳದಂತ ಇತಿಹಾಸ ಇದೆ. ಕೆ ವಿ ಶಂಕರೇಗೌಡರ ಬಗ್ಗೆ ತಮಗೆ ಗೊತ್ತಿದೆ, ದೊಡ್ಡ ಬೋರೇಗೌಡರ ಬಗ್ಗೆ ತಮಗೆ ಗೊತ್ತಿದೆ, ಜಿ ಬಾದೇಗೌಡರ ಬಗ್ಗೆ ಗೊತ್ತಿದೆ, ಇತಿಹಾಸ ಎಸ್ ಟಿ ಜಯರಾಮಣ್ಣವರ ಬಗ್ಗೆ ಗೊತ್ತಿದೆ, ಬಹುತೇಕ ರಾಜಕಾರಣಿಗಳ ಬಗ್ಗೆ ಗೊತ್ತಿದೆ. ನಾವು ಇವತ್ತು ಈ ಕಾರ್ಯಕ್ರಮವನ್ನ ಯಾಕೆ ಹಮ್ಮಿಕೊಂಡಿದೀವಿ ಅಂತ ಹೇಳಿದ್ರೆ, ನನಗೆ ಅನಾರೋಗ್ಯ ಕಾಡ್ತಾ ಇದೆ. ನಿಜಲ್ಲೇ ಹೇಳ್ತೀನಿ, ಡಾಕ್ಟರ್ ನಿನ್ನೋ 4 ತಿಂಗಳು ನೀನು ಮಾತಾಡಬೇಡ, ಎಲ್ಲೋ ತಿರುಗಾಡಬೇಡ ಅಂತ ಹೇಳಿದ್ರೆ ಅನಿವಾರ್ಯ. ಈ ಜಿಲ್ಲೆಗೆ ಅನಿವಾರ್ಯ ರಾಜಕಾರಣ ಪರಿಶುದ್ಧತೆ ಇರಬೇಕು. ಆ ಪರಿಶುದ್ಧತೆಗೋಸ್ಕರ ಒಂದು ಹೋರಾಟವನ್ನ ಮಾಡಬೇಕು. ನಾವುಗಳೆಲ್ಲ ಹಿನ್ನಡೆ ಆದ್ರೆ ಅಯೋಗ್ಯರು ಮುನ್ನಡೆಗೆ ಬಂದು ಇಡೀ ಜಿಲ್ಲೆಯ ಶಾಂತಿ ಕನ್ನಡುವಂತ ದಿನಗಳು ಹತ್ತಿರದಲ್ಲಿವೆ ಅಂತ ಪ್ರಸ್ತುತದಲ್ಲಿ ನಡೀತಾ ಇವೆ. ಅದಾಗಬಾರದು ನಮ್ಮೆಲ್ಲರ ಉದ್ದೇಶ. ಮುಂದೆ ನಮಗೆ ಸಂಸದರ ಚುನಾವಣೆ ಇದೆ, ಪಾರ್ಲಿಮೆಂಟ್ ಚುನಾವಣೆ. ಆ ಚುನಾವಣೆಯಲ್ಲಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಬೇಕು. ಸಮರ್ಥ ಅಭ್ಯರ್ಥಿಗಳು ಬಿಜೆಪಿಯಲ್ಲೂ ಕೂಡ ಇದ್ದಾರೆ ಅನ್ನೋದಕ್ಕೆ ತಾವೆಲ್ಲರೂ ಕೂಡ ಸಾಕ್ಷಿಯಾಗಿ ಇವತ್ತು ಈ ಕಾರ್ಯಕ್ರಮವನ್ನ ನಡೆಸ್ತಾ ಇದ್ದಾರೆ. ತಮಗೆ ಗೊತ್ತಿದೆ, ಅವರು ಒಂದು ಉನ್ನತವಾದ ಸ್ಥಾನದಲ್ಲಿ ಕಮರ್ಷಿಯಲ್ ಟ್ಯಾಕ್ಸ್ ಅಲ್ಲಿ ಕೆಲಸ ಮಾಡಿ ಸೇವೆ ಸಲ್ಲಿಸಿ ನಿಮ್ಮ ಸಮೃದ್ಧಿಯಾಗಿ ನಿವೃತ್ತ ಜೀವನವನ್ನ ಮಕ್ಕಳ ಜೊತೆಯಲ್ಲಿ ಕಳಿಬೇಕಾಗಿತ್ತು. ಬೇಡ, ನಮ್ಮ ಚಿಕ್ಕಪ್ಪನವರು ಸಾಧಕರಾಗಿ ಜಿಲ್ಲೆಗೆ ಕೊಡುಗೆಗಳನ್ನ ಕೊಟ್ಟಿದ್ರು. ಆ ಹಿನ್ನೆಲೆಯಲ್ಲಿ ಉಳಿದ ದಿನಗಳ ನಾನು ಕಳಿಬೇಕು ಅಂತ ಹೇಳಿ ಬಿಜೆಪಿ ಒಂದು ರಾಷ್ಟ್ರೀಯ ಪಕ್ಷವನ್ನ ಸನ್ಮಾನ್ಯ ಮೋದಿ ಅವರ ಆದರ್ಶಗಳನ್ನ ಒಪ್ಪು ಇವತ್ತು ಆ ಪಕ್ಷಕ್ಕೆ ಸೇರ್ಪಡೆಯಾದ್ರು. ನನ್ನ ಸಹೋದರಿ ಹೇಳಿದಂಗೆ ಒಂದು ಉಪಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರು. ಉಪಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಾಗ 2,50,000 ಇತಿಹಾಸದಲ್ಲಿ ಬಿಜೆಪಿಗೆ ಓಟ್ ಕೊಟ್ಟಿದ್ದಿಲ್ಲ. ಅದು ಪ್ರಥಮ ಬಾರಿಗೆ ಬಂದಂತ ಓಟ್ಗಳಾಯ್ತು. ತಮಗೆ ಗೊತ್ತಿದೆ, 2019ರಲ್ಲಿ ವಿಧಾನಸಭೆ ಚುನಾವಣೆ ನಡೆದಿದೆ. ಬಹುತೇಕ ಗೆಲ್ಲೋ ಹಂತಕ್ಕಾಗಿ ತನ್ನ ಸೋತ್ಕೊಂಡಿದ್ದಾರೆ 7 ಜನ ಅಭ್ಯರ್ಥಿಗಳು ಮಂಡ್ಯ ಜಿಲ್ಲೆಯಲ್ಲಿ ಬಿಜೆಪಿನಲ್ಲಿ. ಅದು ತಮ್ಗೆ ಯಾಕೆ ಇವನ್ನ ಪ್ರಸ್ತಾಪ ಮಾಡಬೇಕು ಮತ್ತೆ ನಮ್ಮ ರಾಜ್ಯ ನಾಯಕರಿಗೆ ತಿಳಿಸ್ಬೇಕು ಅಂತ ಹೇಳಿದ್ರೆ, ಬಿಜೆಪಿ ಆಡಳಿತಕ್ಕೆ ಬರ್ತದೆ ಅಂತ ಎಂದೂ ಕೂಡ ಕಾಂಗ್ರೆಸ್ ಇತಿಹಾಸದಲ್ಲಿ ಹೇಳಿರಲಿಲ್ಲ. 1952ರಿಂದ 85-86ರವರೆಗೆ ವಿರೋಧ ಪಕ್ಷಗಳೆಲ್ಲ ಯಾರು ಗೆಲ್ಲಕ್ಕೆ ಆಗಲ್ಲ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಇವತ್ತು ಬಿಜೆಪಿ ಇಡೀ ದೇಶದಲ್ಲಿ ಸೋಸ್ಲಿಕ್ಕೆ ಆಗಲ್ಲ ಅನ್ನುವಂತ ತೀರ್ಮಾನಕ್ಕೆ ಬಂದಿದ್ದಾರೆ. ಇವತ್ತು ಬಿಜೆಪಿ ಅಭ್ಯರ್ಥಿಗೆ ಪೂರಕವಾಗಿ ಮಂಡ್ಯ ಜಿಲ್ಲೆ ಇದೆ, ತಮ್ಮೆಲ್ಲರಿಗೂ ಗೊತ್ತಿದೆ ಅಂತ ನನ್ನ ಭಾವನೆ. ಬಿಜೆಪಿ ಅಭ್ಯರ್ಥಿಗೆ ಪೂರಕವಾದದ್ದು. ಬಿಜೆಪಿ ಅಭ್ಯರ್ಥಿ ಹೇಗಿರಬೇಕು ಅಂದ್ರೆ ಅವರ ಪವಿತ್ರತೆ ರಾಷ್ಟ್ರ ಮತ್ತೆ ರಾಜ್ಯ ಮತ್ತೆ ನನ್ನ ಜಿಲ್ಲೆ ಮತದಾರರ ಗೌರವವನ್ನು ಎತ್ತಿಡಿಯುವಂತದ್ದಾಗಿರಬೇಕು ಅಂತ ಎಲ್ಲಾ ಶಕ್ತಿನೂ ಕೂಡ ನಮ್ಮ ಡಾಕ್ಟರ್ ಸಿದ್ದರಾಮಯ್ಯ ಅವರಿಗಿದೆ. ಅವ್ರಿಗೊಂದು ಅವಕಾಶ ಕೊಡಬೇಕು ಅಂತ ಈ ವೇದಿಕೆ ಮುಖೇನ ನಮ್ಮ ರಾಜ್ಯ ಸರ್ಕಾರದ ಒಂದು ನಾಯಕರುಗಳನ್ನ ಮತ್ತೆ ನಮ್ಮ ಕೇಂದ್ರ ಸರ್ಕಾರದ ನಾಯಕರುಗಳನ್ನ ಒಂದು ಮನವಿ ಸಲ್ಲಿಸಲಿಕ್ಕೆ ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಉದ್ದೇಶ ಇಷ್ಟೇ, ನಮ್ದು ಒಂದು ಮಂಡ್ಯ ಜಿಲ್ಲೆ ಇತಿಹಾಸ ಇತ್ತಂತ ಜಿಲ್ಲೆ, ಬಹಳ ಪವಿತ್ರವಾದ ಜಿಲ್ಲೆ, ಬಹಳ ಪ್ರಾಮಾಣಿಕವಾದ ಜಿಲ್ಲೆ, ಬಹಳ ಆದರ್ಶವಾದ ಜಿಲ್ಲೆ. ಇತ್ತೀಚಿನ ದಿನಗಳಲ್ಲಿ ಅದು ಸಂಪೂರ್ಣವಾಗಿ ರಾಜಕೀಯ ಮಲಿನ ಆಗಿದೆ. ಮಲಿನದಿಂದ ಹೊರಗಡೆ ಬರಬೇಕು ಅಂದ್ರೆ ಬಿಜೆಪಿ ಅಭ್ಯರ್ಥಿ ಮಂಡ್ಯದಲ್ಲಿ ಆಗಬೇಕು, ಅವರು ಡಾಕ್ಟರ್ ಸಿದ್ದರಾಮಯ್ಯ ಆಗಬೇಕು, ಅವರು ಗೆದ್ದು ಬರಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ಪೂರಕವಾಗಿ ಏನೇನು ಮಾಡಬಹುದು ಅಂತ ತಮ್ಮ ಅಭಿಪ್ರಾಯಗಳನ್ನು ಕೂಡ ಈ ವೇದಿಕೆಯಲ್ಲಿ ಕೇಳಬೇಕು ಅನ್ನೋದು ನನ್ನ ಭಾವನೆ ಕೂಡ ಆಗಿದೆ.
ಆ ನಿಟ್ಟಿನಲ್ಲಿ ತಮ್ಮ ಅಭಿಪ್ರಾಯನ ತಿಳಿಸ್ಬೇಕು. ಮತ್ತೆ ವೇದಿಕೆ ಮೇಲಿರುವಂತ ನಮ್ಮ ನಾಯಕರ ಅಭಿಪ್ರಾಯಗಳನ್ನ ಕೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಇವತ್ತೇನೋ ಒಂದು ಹಂತದಲ್ಲಿ ನಾವು ಜಾತ್ಯತೀತ ಜನತಾದಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ರಾಜಕಾರಣ ಮಾಡಬೇಕು ಅನ್ನೋದು ನಮ್ಮ ರಾಷ್ಟ್ರ ಮತ್ತೆ ರಾಜ್ಯ ನಾಯಕರ ಚಿಂತನೆಗಳಾಗಿದೆ. ಆದ್ರೆ ಇಲ್ಲಿ ಮತದಾರರ ಆಲೋಚನೆಗಳು ಏನಿದೆ ಅನ್ನೋದು ಕೂಡ ಅವರು ಗ್ರಹಿಸ್ಕೋಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿದೆ. ಆ ನಿಟ್ಟಿನಲ್ಲಿ ಈ ಜಿಲ್ಲೆ ಗೆಲ್ಲಕ್ಕೆ ಎಲ್ಲಾ ತರದ ಅಂಕಿಅಂಶಗಳನ್ನ ಪಡೆದು ಬಿಜೆಪಿ ಅವರು ನೇರವಾಗಿ ಅವಕಾಶ ಆಗಿರೋದು. ಕಾಂಗ್ರೆಸ್ಗಿನ್ನ ದಳಕ್ಕಿನ್ನ ಹೆಚ್ಚಿನ ಅವಕಾಶ ಇರೋದು ನನ್ನ ಭಾರತೀಯ ಜನತಾ ಪಕ್ಷಕ್ಕೆ. ಭಾರತೀಯ ಜನತಾ ಪಕ್ಷ ನಮ್ಮ ಜಿಲ್ಲೆಯನ್ನ ಉಳಿಸಿಕೊಂಡು ನಮ್ಮ ಅಭ್ಯರ್ಥಿನ ಸಿದ್ದರಾಮಯ್ಯ ಮಾಡಬೇಕು ಅನ್ನೋ ಉದ್ದೇಶದಿಂದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ದಯವಿಟ್ಟು ಒಕ್ಕೂಟದಿಂದ ಈ ವೇದಿಕೆಯ ನಿರ್ಣಯಗಳು ಏನಾಗ್ತದೆ ಅದನ್ನ ರಾಜ್ಯದ ನಾಯಕರುಗಳಿಗೆ ಮತ್ತು ರಾಷ್ಟ್ರದ ನಾಯಕರಿಗೆ ತಿಳಿಸುವಂತದ್ದಾಗಬೇಕು ಅಂತ ಹೇಳಿ ಪ್ರಾಸ್ತಾವಿಕವಾಗಿ ಅವರು ಮಾತಾಡ್ಬೇಕು ಅಂತ ತಾವೆಲ್ಲ ಹೇಳಿದ್ಕೆ ನನ್ನ ಅನಾರೋಗ್ಯದಲ್ಲೂ ಕೂಡ ನಾನು ಮಾತಾಡಿದ್ದೀನಿ. ಉದ್ದೇಶ ಇಷ್ಟೇ, ನಾವು ಇತಿಹಾಸದಲ್ಲಿ ಉಳ್ಕೊಳ್ತೇವೆ, ಆದ್ರೆ ಪ್ರಸ್ತುತಕ್ಕೆ ಒಳ್ಳೆ ರಾಜಕಾರಣ ಇರಬೇಕು ಅನ್ನೋ ದೃಷ್ಟಿಯಿಂದ ಈ ನಿಲುವನ್ನ ನಾವು ಎತ್ಕೊಂಡಿದ್ದೇವೆ. ಆ ನಿಲುವಿಗೆ ಪೂರಕವಾಗಿರಿ ಅಂತ ಹೇಳಿ ನನ್ನ ಎರಡು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ವೇದಿಕೆಯಲ್ಲಿ ಇರುವಂತ ಎಲ್ಲಾ ನಾಯಕರುಗಳಿಗೆ ಮತ್ತೆ ಇಲ್ಲಿ ಬಂದಿರುವಂತ ಎಲ್ಲ ಚಿಂತಕರಿಗೆ ನನ್ನ ಮಾತನ್ನ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಭಾರತ್ ಮಾತಾ. ಅಭಿಮಾನಿ ಬಳಗ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಹಮ್ಮಿಕೊಂಡಿರತಕ್ಕಂಥ ಈ ಸುಂದರ ಕಾರ್ಯಕ್ರಮಕ್ಕೆ बोलो भारत माता के, बोलो भारत माता के. 1000 ಮತಗಳನ್ನು ಪಡೆಯುವುದರ ಮೂಲಕ ಮುಂದಿನ ದಿನಗಳಲ್ಲಿ ಕಮಲ ಹರಳುವ ಒಂದು ನಿಶ್ಚಯ ಮುನ್ಸೂಚನೆಯನ್ನ ದೃಢ ಹೆಜ್ಜೆಯನ್ನ ಇಟ್ಟ ಧೀಮಂತ ಸಜ್ಜನ ರಾಜಕಾರಣಿ ಡಾಕ್ಟರ್ ಸಿದ್ದರಾಮಯ್ಯ ಅವರು. ಅವರ ಈ ಹೆಜ್ಜೆ ಗುರುತುಗಳನ್ನ ಮನಗಂಡು ಈ ಜೈ ಬಸವರಿನ ಗಿರಿಗಳ ಸಾರೆ ಜಯ ಮುರಳಿನ ಮಾಲೆ ತನುತಾತೆ ಜಯ ಹೇ ಕರ್ನಾಟಕ ಮಾತೆ ಸುಂದರ ರಮಣ ವಿದ್ಯಾರಣ್ಯ ಬಸವೇಶ್ವರ ಸೇರ್ಪಡೆಗೊಂಡು ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತರಾಗಿ ದುಡಿದಿದ್ದಾರೆ. ಇವರನ್ನು 2018ರಲ್ಲಿ ಲೋಕಸಭೆಯ ಉಪಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಇವರು ಸ್ಪರ್ಧಿಸಿದ್ದ ಸಂದರ್ಭದಲ್ಲಿ ಅತಿ ಹೆಚ್ಚಿನ ಅಭಿಮಾನಿ ಬಳಗ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಹಮ್ಮಿಕೊಂಡಿರತಕ್ಕಂಥ ಈ ಸುಂದರ ಕಾರ್ಯಕ್ರಮಕ್ಕೆ ವೇದಿಕೆಯ ಮೇಲೆ ಉಪಸ್ಥಿತಿರುವಂತ ಹಿರಿಯರಾದ ಕಾರ್ಯಕರ್ತರಾದಂತ ದೊರೆಸ್ವಾಮಿ ಅವರೇ, ಮತ್ತೆ ನಮ್ಮ ಆತ್ಮೀಯ ಸ್ನೇಹಿತರಾದಂತ ಶಿವಣ್ಣ ಅವರೇ, ಮತ್ತೆ ನಮ್ಮ ಯುವ ನಾಯಕರಾದಂತ ಸಚ್ಚಿದಾನಂದ್ ಅವರೇ, ಮತ್ತೆಲ್ಲ ಕಾರ್ಯಕರ್ತ ಬಂಧುಗಳೇ, ಮೋರ್ಚಾ ಅಧ್ಯಕ್ಷರೇ, ಎಲ್ಲ ಮಂಡಲ ಅಧ್ಯಕ್ಷರುಗಳೇ, ಇವತ್ತು ಕಾರ್ಯಕರ್ತರ ಒಂದು ಸ್ವಾಭಿಮಾನದ ಸಂಕೇತ ಅಂತೇಳಿ ತಾವುಗಳು ಕರೆದಿದ್ರಿ. ನಾನು ಇದಕ್ಕೆ ಅತಿಥಿಯಾಗಿ ಬಂದಿದ್ದೀನಿ, ನನ್ನನ್ನು ಕೇಂದ್ರ ಬಿಂದು ಮಾಡಿದ್ದೀನಿ. ಅಹೋರಾತ್ರಿ ನಾನು ದುಡಿದಂತ ಒಂದು ಶ್ರಮಕ್ಕೆ ಇವತ್ತು ನನ್ನ ಪ್ರತಿಫಲ ಸಿಕ್ಕಿದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕೆ ಅಂತ ಅಂದ್ರೆ ಕಾರ್ಯಕರ್ತರು ಇದ್ರೆ ಆ ಕಾರ್ಯಕರ್ತರ ಆ ಪಕ್ಷಕ್ಕೆ ಬೆನ್ನೆಲುಬು, ಅದನ್ನ ಇವತ್ತು ನಿರೂಪಣೆ ಮಾಡಿದಿರಿ. ನಾನು ಮಾಡಿದ ಸೇವೆಗೆ ಅಹೋರಾತ್ರಿ ಇವತ್ತು ನನಗೆ ಒಂದು ಅಭಿಮಾನವನ್ನು ತೋರಿಸಿದಿರಿ. ಇದಕ್ಕಿಂತ ನನಗೆ ಯಾವ ಅಧಿಕಾರ ಬೇಕಾಗಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ಯಾಕೆಂದ್ರೆ ಯಾವುದೇ ನಾಯಕರಾದ್ರೂ ಜನರ ಅಭಿಪ್ರಾಯ, ಜನರ ಮನವನ್ನ ಗೆಲ್ಲುವಂತ ಒಂದು ವ್ಯವಸ್ಥೆ, ಆ ವ್ಯವಸ್ಥೆಯಲ್ಲಿ ಇವತ್ತು ನಾನು ಗೆದ್ದಿದ್ದೇನೆ. ಜನ ಇವತ್ತು ನನ್ನನ್ನು ಗುರುತಿಸಿದ್ದಾರೆ, ಕಾರ್ಯಕರ್ತರು ಇವತ್ತು ಪಕ್ಷದಲ್ಲಿ ಗುರುತಿಸಿ ನನಗೆ ಕೊಡಬೇಕು ಅನ್ನುವಂತ ಒಂದು ಇದನ್ನ ತೀರ್ಮಾನ ಮಾಡಿದ್ದಾರೆ. ಹಾಗಾಗಿ ಪಕ್ಷ ಏನ್ ತೀರ್ಮಾನ ಮಾಡ್ತದೋ ಮಾಡ್ಲಿ, ಆ ಪಕ್ಷದ ಏನು ನಿಷ್ಠಾವಂತ ಸೇವಕರಾಗಿ ಇಲ್ಲಿವರೆಗೂ ನಾವು ಬಂದಿದ್ದೇವೆ.
ಹಾಗಾಗಿ ನಾನು ಮುಂದೆನೂ ಈ ಪಕ್ಷದ ನಿಷ್ಠಾವಂತ ಸೇವಕನಾಗಿ ಇರ್ತೇನೆ. ನನಗೆ ಅಧಿಕಾರದ ಆಸೆ ಇಲ್ಲ, ಆದ್ರೆ ಸಾರ್ವಜನಿಕವಾಗಿ ಕೆಲಸ ಮಾಡಬೇಕಾದ್ರೆ ಯಾವ್ದಾದ್ರು ಒಂದು ಇದು ಬೇಕು ಅಂತ ಹೇಳ್ತಾರೆ. ನನಗದು ಎಲ್ಲ ಪ್ರೀತಿಯ ಒಂದು ಕಾರ್ಯಕರ್ತ ಬಂಧುಗಳು ತೋರಿರುವಂತ ಇಷ್ಟೊಂದು ಅಭಿಮಾನ ನನಗೆ ನಿಜವಾಗ್ಲೂ ಯಾವ ನಾಯಕನಿಗೂ ಸಿಗದಂತ ಒಂದು ಅಭಿಮಾನವನ್ನು ಇವತ್ತು ನನಗೆ ತೋರಿದಿರಿ ಅಂತ ಹೇಳ್ತಾ ನನಗೆ ಭಾರಿ ಸಂತೋಷ ಆಗಿದೆ. ಇವತ್ತು ಈ ಅತ್ಯಾನಂದದಲ್ಲಿ ನನಗೆ ನಿಜವಾಗಿಯೂ ಕಾರ್ಯಕರ್ತರು ಯಾವ ಕಾರ್ಯಕರ್ತರು ಕೂಡ ನೋಡಪ್ಪ ನಾನು ಬರಲ್ಲ ನೀವು ಮಾಡಿ ಅಂತ ಹೇಳಿದಾಗ್ಲೂ ಕೂಡ ಇಲ್ಲ, ಬರೀ ಕಾರ್ಯಕರ್ತರನ್ನ ನಾವು ಸೇರಿಸ್ತೇನೆ, ನಾವ್ ಇನ್ಯಾರನ್ನು ಬೇರೆ ಜನಗಳನ್ನ ನಾವ್ ಇದ್ ಮಾಡೋಣ ಅಂತ ಹೇಳಿದ್ರು. ಇಷ್ಟೊಂದು ಕಾರ್ಯಕರ್ತರು ಭಾರತೀಯ ಜನತಾ ಪಕ್ಷದಲ್ಲಿ ಇದ್ದಾರೆ. ಭಾರತೀಯ ಜನತಾ ಪಕ್ಷವನ್ನ ಜಿಲ್ಲೆಯಲ್ಲಿ ಸದೃಢವಾಗಿ ಇವತ್ತು ಬೆಳೆಸ್ಕೊಂಡು ಬರ್ತಾ ಇದೀವಿ. ನಿಮ್ಮೆಲ್ಲ ಸಹಕಾರ ಸಲಹೆಗಳಿಂದ ಇವತ್ತು ಭಾರತೀಯ ಜನತಾ ಪಕ್ಷ ಜಿಲ್ಲೆಯಲ್ಲಿ ಒಂದು ಅದ್ಭುತವಾದ ಒಂದು ಶಕ್ತಿಯನ್ನ ಇವತ್ತು ಹೊಂದಿದೆ ಅಂದ್ರೆ ತಪ್ಪಾಗಲಾರದು. ಇಲ್ಲ ಅಂತ ಅಂದಿದ್ರೆ ಕಳೆದ ಚುನಾವಣೆಯಲ್ಲಿ ನಾವು ಸುಮಾರು ಎಲ್ಲರೂ ನಾವು ಸಚ್ಚಿದಾನಂದ ಅವರು ರಾಜ್ಯದಲ್ಲಿ ಮತ್ತು ಜಿಲ್ಲೆನಲ್ಲಿ ಪ್ರಥಮವಾಗಿ ಶ್ರೀರಂಗಪಟ್ಟಣ ಕ್ಷೇತ್ರದ ಅತಿ ಹೆಚ್ಚು ಮತವನ್ನ ಗಳಿಸಿದಂತ ವ್ಯಕ್ತಿಯಾಗಿ ಹೊರಹೊಮ್ಮಿದ್ದಾರೆ. ಮುಂದಿನ ದಿನಗಳಲ್ಲಿ ನಾವು ಎಲ್ಲಾ ವಿಧಾನಸಭಾ ಕ್ಷೇತ್ರಗಳನ್ನ ಗೆಲ್ಲುವಂತ ಒಂದು ಅವಕಾಶ ನಮ್ಗೆ ಎದ್ದು ಕಾಣ್ತಾ ಇದೆ. ಯಾಕೆಂದ್ರೆ ಕಾರ್ಯಕರ್ತ ಬಂಧುಗಳು ಅಷ್ಟೊಂದು ಉತ್ಸಾಹದಿಂದ ಕೆಲಸ ಮಾಡ್ತಾರೆ ಅನ್ನೋದೊಂದು ನನ್ನ ಭರವಸೆ ಇದೆ. ಅದೇ ರೀತಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಪಕ್ಷ ಗೆಲುವಿನ ಮಟ್ಟದಲ್ಲಿದ್ದಾಗ ನಾವು ನಿಲ್ಲಬಾರದು. ನಮಗೆ ಒಂದು ಟಿಕೆಟ್ ಅನ್ನ ಕೊಟ್ರೆ ಆಗ ಪಕ್ಷ ಇನ್ನೂ ಸದೃಢವಾಗಿ ನಿಲ್ತದೆ ಅಂತ ನಾನು ಹೇಳಿಕೆ ಇಚ್ಛೆ ಪಡ್ತೇನೆ. ಪಕ್ಷದ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧರಾಗ್ತೀವಿ, ಆದ್ರೆ ನಮ್ಮನ್ನ ಕಡೆಗಣಿಸುವಂತ ವ್ಯವಸ್ಥೆ ಆಗ್ಬಾರ್ದು ಅಂತ ಎಲ್ಲ ಕಾರ್ಯಕರ್ತ ಬಂಧುಗಳ ಹೊರಗಾಗಿದೆ. ಯಾಕೆಂದ್ರೆ ಕಳೆದ ಚುನಾವಣೆಯಲ್ಲಿ ನಾವು ಒಕ್ಕಲಿನಿಂದ ಪಕ್ಷೇತರ ಅಭ್ಯರ್ಥಿಗೆ ನಾವು ಸಹಾಯ ಮಾಡಿದ್ವಿ. ಅದೇ ರೀತಿ ಈಗಲೂ ಕೂಡ ಪಕ್ಷ ಏನ್ ತೀರ್ಮಾನ ಮಾಡ್ತದೋ ಅದಕ್ಕೆ ನಾವು ಬದ್ಧರಾಗಿ ಕೆಲಸ ಮಾಡ್ತೇನೆ ಅಂತ ನಾನು ತಮ್ಮೆಲ್ಲರಿಗೂ ಭರವಸೆ ಕೊಡ್ತಾ ಮತ್ತೆ ಮುಂದಿನ ದಿನಗಳಲ್ಲಿ ಈ ರಾಜ್ಯದಲ್ಲಿ ಮತ್ತು ಈ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಕ್ಷ ಇನ್ನೂ ಉತ್ತಮ ಕೆಲಸ ಮಾಡ್ತದೆ ಅನ್ನೋ ಭರವಸೆ ಮೇಲೆ ನಾನು ಹೇಳ್ತಾ ಈ ಒಂದು ಮಾತನಾಡಲಿಕ್ಕೆ ಈ ವೇದಿಕೆಯನ್ನು ಕಲ್ಪಿಸಿಕೊಟ್ಟಂತ ಜಿಲ್ಲೆಯ ಎಲ್ಲಾ ಮುಖಂಡರಿಗೂ ಕಾರ್ಯಕರ್ತ ಬಂಧುಗಳಿಗೆ ನಾನು ವಂದಿಸ ಎಲ್ಲ ಈ ಒಂದು ಸಂದರ್ಭದಲ್ಲಿ ಈ ಒಂದು ಅವಕಾಶವನ್ನು ನಾನು ಸದುಪಯೋಗ ಪಡಿಸ್ಕೊಳ್ತಾ ಇದ್ದೀನಿ. ಯಾಕೆಂತ ಅಂದ್ರೆ ಕಾರ್ಯಕರ್ತ ಬಂಧುಗಳು, ಮಂಡಲ ಅಧ್ಯಕ್ಷರು, ಮತ್ತೆ ಕಳೆದ ಸಲ ಚುನಾವಣೆಯಲ್ಲಿ ಸೋತಂತ ಅಭ್ಯರ್ಥಿಗಳು, ಮೋರ್ಚಾ ಅಧ್ಯಕ್ಷರುಗಳು ಎಲ್ಲರೂ ಒಂದು ಕಡೆ ಸೇರಿ ಇದನ್ನ ಮಾಡ್ತಾ ಇರೋದು ನಿಜವಾಗ್ಲೂ ಅದ್ಭುತವಾದಂತ ಕೆಲಸ. ಯಾಕೆಂದ್ರೆ ನಿಮ್ಗೆ ಗೊತ್ತಿದೆ, ಎಲ್ಲ ರಾಜಕೀಯ ಪಕ್ಷಗಳಲ್ಲೂ ಒಂದೊಂದು ಭಿನ್ನಮತ ಇರ್ತದೆ, ಆದ್ರೆ ಭಾರತೀಯ ಜನತಾ ಪಕ್ಷದಲ್ಲಿ ಯಾವುದೇ ಭಿನ್ನಮತ ಇಲ್ಲ. ಕಾರ್ಯಕರ್ತ ಬಂಧುಗಳೇ ಒಂದು ಒಗ್ಗಟ್ಟಿನ ಮಂತ್ರ ಅಂತ ನಾನು ಹೇಳ್ತಾ ಈ ಒಂದು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ನಾನು ವಂದಿಸ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಬಲೋ ಭಾರತ್ ಮಾತಾ ಕಿ, ಬಲೋ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಬಲೋ ಭಾರತ್ ಮಾತಾ ಕಿ. ಸಿದ್ದರಾಮಣ್ಣ ಅವರಿಗೆ, ಭಾರತೀಯ ಜನತಾ ಪಕ್ಷಕ್ಕೆ. ಸಿದ್ದರಾಮಣ್ಣ ಅವರು ಒಂಥರ ತ್ಯಾಗಿ ಅಂತ ಹೇಳಿದ್ರೆ ತಪ್ಪಾಗುದಿಲ್ಲ. 2018ನೇ ಲೋಕಸಭಾ ಚುನಾವಣೆ ಒಂದು 6 ತಿಂಗಳಿಗೆ ಚುನಾವಣೆ ನಡೆದಿತ್ತು. ಸಿದ್ದರಾಮಣ್ಣ ಅವರಿಗೆ ಒಳ್ಳೊಳ್ಳೆ ಎಲ್ಲಾ ಪಕ್ಷದಲ್ಲೂ ಒಳ್ಳೊಳ್ಳೆ ಸ್ನೇಹಿತರುಗಳು. ಯಾಕೆಂದ್ರೆ ಬಹಳ ಸೆಕ್ರೆಟರಿಯೇಟ್ ಅಲ್ಲಿ ಕೆಲಸ ಮಾಡಿ ಎಲ್ಲಾ ಪಕ್ಷದಲ್ಲೂ ಉತ್ತಮ ಸ್ನೇಹಿತರನ್ನ ಹೊಂದಿದ್ದಂತವರು ಸಿದ್ದರಾಮಣ್ಣವರು. ಒಳ್ಳೆಯ ಕುಟುಂಬ, ಅವರ ದೊಡ್ಡಪ್ಪನವರ ಮಾರ್ಗದರ್ಶನ, ಸರಳ ಸಜ್ಜನಿಕೆಯ ವಿದ್ಯಾವಂತರಾಗಿ ರಾಜ್ಯದುದ್ದಗಲಕ್ಕೂ ಸೇವೆ ಮಾಡಿದಂತ ಸಿದ್ದರಾಮಣ್ಣವರು ನರೇಂದ್ರ ಮೋದಿ ಅವರ ನಾಯಕತ್ವವನ್ನು ಒಪ್ಪಿ ಯಡಿಯೂರಪ್ಪನವರ ಒಂದು ಭರವಸೆಯ ಮುಖಾಂತರ ಆ ಒಂದು ಬೈ ಎಲೆಕ್ಷನ್ ಚುನಾವಣೆಯಲ್ಲಿ ನಿಂತು 6 ತಿಂಗಳಿಗೆ ಇತ್ಲಾಗ್ ಬರ್ಬೇಕಾ? ಆಯ್ತು. ಯಾರು ಕೂಡ 6 ತಿಂಗಳು ಚುನಾವಣೆಗೆ ಮನೆಯ ಬಂಡವಾಳವನ್ನು ಹಾಕೊಂಡು ಚುನಾವಣೆಗೆ ನಿಲ್ಲದಿಲ್ಲ. ಅವತ್ತು ಚುನಾವಣೆಯಲ್ಲಿ ನಿಂತು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಮೊಟ್ಟ ಮೊದಲ ಬಾರಿಗೆ ಅತಿ ಹೆಚ್ಚು
ಮತಗಳನ್ನ ಗಳಿಸಿದಂತವರು ಸನ್ಮಾನ್ಯ ಹಿರಿಯರಾದಂತ ಸಿದ್ದರಾಮಣ್ಣವರು. 19 ಸಾರ್ವತ್ರಿಕ ಲೋಕಸಭಾ ಚುನಾವಣೆಯಲ್ಲಿ ಕರ್ಣನ್ ರೀತಿ ಸುಮಲತಾ ಮೇಡಮ್ ಅವ್ರಿಗೆ, ಯಾವ ರೀತಿ ಕರ್ಣನ ರೀತಿ ಸುಮಲತಾ ಮೇಡಮ್ ಅವ್ರಿಗೆ ಸೀಟನ್ನ ತ್ಯಾಗ ಮಾಡಿಕೊಟ್ಟಂತವರು ಸಿದ್ದರಾಮಣ್ಣವರು. 2019 ವಿಧಾನಸಭಾ ಚುನಾವಣೆಗೆ ನಿಲ್ಬೇಕು, ಹಿರಿಯರಾಗಿದ್ದಂತವರು ಶ್ರೀರಂಗಪಟ್ಟಣದಲ್ಲೇ ನಿಲ್ಬೇಕು ಅಂತ ಹಲವಾರು ಜನ ಭಾರತೀಯ ಜನತಾ ಪಕ್ಷದ ಹಿರಿಯರು, ರಾಜ್ಯ ನಾಯಕರು ಹೇಳ್ತಿದ್ದಾಗ, ಬರೆಯಲ್ಲಿ ನೀನೊಬ್ಬ ಯುಕೆ ಇದೆಯಾ, ನೀನ್ ಇಲ್ಲಿ ನಿಲ್ಲು ಅಂತ 1 ವರ್ಷಕ್ಕಿಂತ ಮುಂಚೆ ಕರ್ಕೊಂಡ್ಬಂದು ಪಕ್ಷಕ್ಕೆ ಸೇರು, ನಾನು ನಿನಗೆ ಸಹಾಯ ಮಾಡ್ತೀನಿ, ನೀನೇ ಅಭ್ಯರ್ಥಿ ಆಗುವಂತ ಮಾತು ಕೊಟ್ಟಂತ ತ್ಯಾಗಮಯಿ ಸಿದ್ದರಾಮಣ್ಣವರು. 18, 19, 23ರಲ್ಲೂ ಕೂಡ ಅವ್ರಿಗೆ ವಿಧಾನಸಭಾ ಚುನಾವಣೆ ಸಿಗ್ಲಿಲ್ಲ. ನಾವೆಲ್ಲ ಒಕ್ಕೋರ್ಲಾಗಿ ಅವತ್ತಿನ ರಾಜ್ಯಾಧ್ಯಕ್ಷ ಅಂತ ಕಟೀಲ್ ಅವರಿಗೆ ಮತ್ತೆ ಮುಖ್ಯಮಂತ್ರಿ ಆಗಿದ್ದಂತ ಬೊಮ್ಮಾಯಿ ಅವರಿಗೆ ನಾನು ಹೇಳಿದೆ, ಅಣ್ಣ 2023 ಚುನಾವಣೆಗೆ ನಾನು ನಿಲ್ಬೇಕಾದ್ರೆ ಸಿದ್ದರಾಮಣ್ಣ ಅವ್ರಿಗೆ, ನಂಜುಂಡೇಗೌಡರಿಗೆ, ಇನ್ನುಳಿದಂತ ಶ್ರೀಧರ್ ಅವ್ರಿಗೆಲ್ಲ ನೀವು ಗಣನೀಯ ಜವಾಬ್ದಾರಿ ಕೊಡ್ಬೇಕು, ಅವ್ರನ್ನೆಲ್ಲ ನೀವು ನಿಗಮ ಮಂಡಳಿಗಳಿಗೆ ನೇಮಕ ಮಾಡಿದ್ರೆ ನನಗೆ ಚುನಾವಣೆ ಚೆನ್ನಾಗಾಯ್ತದೆ, ಗೆದ್ದು ಬರ್ತೀವಿ ಅಂತ ಹೇಳಿದ್ವಿ. ಯಾಕೋ ಕಾರಣ ಮಂಡ್ಯದವ್ರು ಕಂಡ್ರೆ ಅವ್ರಿಗೆ ಏನಂತಾರೆ, ಈ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ. ನಾನ್ ಸ್ಕೂಲಲ್ಲಿ ಇದ್ದಾಗ ನನ್ನೆಲ್ಲ ಸ್ಪೋರ್ಟ್ಸ್ ಸೇರ್ಸ್ಕೊಳ್ಳೋ, ಆಳು ದಪ್ಪಿನಾಳು ಅಂತ. ಸುಮ್ನೆ ಆಟದಲ್ಲಿರುವ, ಆದ್ರೆ ಆಟ ಆಡ್ಸಕ್ ಬಿಡ್ತಿರ್ಲಿಲ್ಲ ನಮ್ಮ, ಹಂಗ್ ತಿಳ್ಕೊಬಿಟ್ಟಿದ್ರು ನಮ್ಮ ರಾಜ್ಯ ನಾಯಕರುಗಳು. ಆದ್ರೆ ಗಣನೀಯವಾಗಿ ಒಳ್ಳೆ ಮತಗಳು ಬಂದಿದೆ. ಈಗಾದ್ರೂ ಅಷ್ಟೇ ಸಿದ್ದರಾಮಣ್ಣವ್ರ ಕೈ ಬಲಪಡಿಸ್ಬೇಕು. ಒಂದು ಜಿಲ್ಲೆಯಲ್ಲಿ ಒಂದು ರಾಷ್ಟ್ರೀಯ ಪಕ್ಷ ಮುನ್ನಡಿಬೇಕು ಅಂತಂದ್ರೆ ಒಂದು ಶಕ್ತಿಯುತವಾದಂತ, ಎಲ್ಲಾರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವಂತ, ತಾಳ್ಮೆ ಇರುವಂತ, ಜಾಣ್ಮೆ ಇರುವಂತ ಒಬ್ರು ನಾಯಕರು ಬೇಕು. ಆ ಸ್ಥಾನವನ್ನ ತುಂಬಲಿಕ್ಕೆ ನಮ್ಮ ಸಿದ್ದರಾಮಣ್ಣವರು ಯಾವಾಗ್ಲೂ ಕೂಡ ಮುಂದೆ ಇರ್ತಾರೆ. ಯಾರೇ ಜಿಲ್ಲಾಧ್ಯಕ್ಷ ಆಗ್ಲಿ, ಯಾರೇ ಪದಾಧಿಕಾರಿಗಳಾಗ್ಲಿ, ಎಷ್ಟೊತ್ತೊಂದು ರಾತ್ರಿ ಆಗ್ಲಿ, ನಿಜಕ್ಕೂ ಕೂಡ ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ ನನ್ನನ್ನ ಒಬ್ಬ ಕಿರಿಯ, ಒಬ್ಬ ಸಾಮಾನ್ಯ ರೈತ ಕುಟುಂಬದ ಒಬ್ಬ ಯುವಕನಿಗೆ, 34 ವರ್ಷದ ಯುವಕನಿಗೆ ಟಿಕೆಟ್ ಕೊಟ್ಟಾಗ ಮೊದಲು ಬಂದು ಬೆನ್ ತಟ್ಟಿ ಎಲ್ಲಾರನ್ನೂ ಸರಿ ಮಾಡಿಕೊಂಡು ಎಲ್ಲರೂ ಕೂಡ ಅವರೇ ಅಭ್ಯರ್ಥಿ ಅನ್ನುವಂಗೆ ಏನಾದ್ರು ಚುನಾವಣೆ ಮಾಡಿದ್ರೆ ಅದು ಸಿದ್ದರಾಮಣ್ಣ ಅವ್ರ ನೇತೃತ್ವದಲ್ಲಿ ಶ್ರೀರಂಗಪಟ್ಟಣ ತಾಲೂಕಲ್ಲಿ ಚುನಾವಣೆ ಆಯ್ತು ಅಂತ ಹೇಳಿದ್ರೆ ತಪ್ಪಾಗಲಿಲ್ಲ. ದಯವಿಟ್ಟು ರಾಜ್ಯದ ನಾಯಕರುಗಳು, ಜಿಲ್ಲಾಧ್ಯಕ್ಷ ಯಾಕೋ ಬಂದಿಲ್ಲ, ಮಾಜಿ ಜಿಲ್ಲಾಧ್ಯಕ್ಷರು ಬಂದಿಲ್ಲ, ಆದ್ರೆ ನಾವೊಂದು ಸಭೆ ಸೇರಿದ್ದು ಬೆಂಗಳೂರಲ್ಲಿ, ಎಲ್ಲರೂ ಬೆಂಬಲ ವ್ಯಕ್ತಪಡಿಸಿದ್ರು, ಬರ್ತೀನಿ ಅಂತ ಹೇಳಿದ್ರು. ಹಿಂಗ್ ಮುಂದಕ್ಕೆ ತಳ್ಳಿ ಯಾರು ಕೈ ಕೊಡೋ ಪ್ರಶ್ನೆ ಬೇಡ, ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು ಅಂತ ಹೇಳ್ತಾ ಸಿದ್ದರಾಮಣ್ಣ ಅವ್ರ ಪರ ನಾವಿರ್ತೀವಿ. ಸಿದ್ದರಾಮಣ್ಣ ಅವ್ರಿಗೆ ನೀವು MP ಟಿಕೆಟ್ ಕೊಡ್ತಿರೋ, MLC ಮಾಡ್ತಿರೋ, ರಾಜ್ಯಸಭಾ ಮಾಡ್ತಿರೋ ಗೊತ್ತಿಲ್ಲ, ಆದ್ರೆ ಅವರ ಹಿರಿತನದ ಸೇವೆ, ಅವರ ಮಾರ್ಗದರ್ಶನ ನಮ್ಮೆಲ್ಲರಿಗೂ ಇದೆ. ಅವ್ರ ಮಾರ್ಗದರ್ಶನದಲ್ಲಿ ನಾವು 7 ಜನ ಮೊದಲ ಅಸೆಂಬ್ಲಿ ಚುನಾವಣೆಯಲ್ಲಿ, ಈಗ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷ ಏನ್ ತೀರ್ಮಾನ ತಗೊಂಡ್ರು ಆ ಗೆಲುವಿನ ಜಯಬೇರಿಗೆ ಅವರೇ ಒಂಥರ, ಈ ಯುದ್ಧಕ್ಕೆ ಹೋಗುವಾಗ ಅರ್ಜುನ್ ಒಂಥರ ಸಿದ್ದರಾಮಣ್ಣವರು ನಮ್ಗೆಲ್ಲ ಮಾರ್ಗದರ್ಶನ ಮಾಡ್ಬೇಕು. ಅವ್ರ ಜೊತೆ ನಾವೆಲ್ಲ ಇರ್ತೇವೆ, ಅವ್ರನ್ನ ಕೈ ಬಿಡೋ ಪ್ರಶ್ನೆನೇ ಇಲ್ಲ. ಅವ್ರಿಗೆ ಲೋಕಸಭಾ ಟಿಕೆಟ್ ಕೊಟ್ಟರೆ ನಮಗ್ ಸಂತೋಷನೇ, ಇಲ್ಲ ಪಕ್ಷ ತೀರ್ಮಾನ ಮಾಡಿ ಅವ್ರನ್ನ ರಾಜ್ಯಸಭೆಗೋ MLCಗೋ ಅಥವಾ ಏನೇನ್ ಮಾಡಿದ್ರು ಕೂಡ ನಾವು ವಿಶೇಷವಾಗಿ ಕೊತ್ತತ್ತಿ ಹೋಬಳಿಯ ಜನ, ಶ್ರೀರಂಗಪಟ್ಟಣ ತಾಲೂಕಿನ ವಿಧಾನಸಭಾ ಕ್ಷೇತ್ರದ ಜನ, ಅವರ ಬೆನ್ನಿಗೆ ನಾವು ಯಾವಾಗ್ಲೂ ಕೂಡ ಇರ್ತೀವಿ ಅಂತ ಹೇಳ್ತಾ, ಸಿದ್ದರಾಮಣ್ಣವ್ರಿಗೆ ಮತ್ತೊಮ್ಮೆ ಕರ್ಣ ಮತ್ತು ತ್ಯಾಗಿಮಯಿ ಅಂತ ಹೇಳಿದ್ರೆ ತಪ್ಪಾಗುದಿಲ್ಲ ಅಂತ ಹೇಳ್ತಾ, ಅವ್ರ ಬೆಂಬಲಕ್ಕೆ ಇಷ್ಟು ಜನ ನೋಡಿದ್ರೆ ಗೊತ್ತಾಯ್ತದೆ. ಎಷ್ಟೇ ಬಿಸಿ ಇದ್ರು ಕೂಡ ಇಷ್ಟು ಜನ ಎಲ್ಲ ಬಂದು ಬೆಂಬಲ ಸೂಚಕ್ಕೆ ಬಂದಿದ್ದಾರೆ. ಈ ಸಭೆ ಏನೋ ಒಂದು ಸುಮ್ಮನೆ ಒಂದು ಕಾರ್ಯಕ್ರಮ ಮಾಡಿ ಆದ್ರೂ ಅಂತ ಆಗ್ಬಾರ್ದು. ಇಲ್ಲಿ ಬಂದಿರೋರೆಲ್ಲ ಕಂಕಣ ಬದ್ರಾಗಿ ಭಾರತೀಯ ಜನತಾ ಪಕ್ಷವನ್ನ ಈ ಜಿಲ್ಲೆಯಲ್ಲಿ ಬಹಳ ಗಟ್ಟಿಯಾಗಿ ಕಟ್ಟೋದ್ರ ಮುಖಾಂತರ ಸಿದ್ದರಾಮಣ್ಣ ಅವ್ರ ನಾಯಕತ್ವದಲ್ಲಿ ಸಿದ್ದರಾಮಣ್ಣನ್ಗೂ ಒಳ್ಳೆ ಸೂಕ್ತ ಸ್ಥಾನಮಾನ ಸಿಗ್ಲಿ, ನಾವೆಲ್ಲ ಅವ್ರ ಜೊತೆ ಇರ್ತೀವಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.